ಯಾದಗಿರಿ ತಾಲೂಕಿನ ದುಗನೂರ್ ಕ್ಯಾಂಪ್ನಲ್ಲಿ ಅತಿ ದಾರುಣ ಘಟನೆಯೊಂದು ನಡೆದಿದ್ದು ಇಡೀ ಪ್ರದೇಶವೇ ಆಘಾತಕ್ಕೆ ಒಳಗಾಗಿದೆ. ಯಾದಗಿರಿಯಲ್ಲಿ ತಂದೆಯಿಂದಲೇ ಇಬ್ಬರು ಮಕ್ಕಳ ಕೊಲೆ. ಸುದ್ದಿಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು, ಎಲ್ಲಾ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಎಂದೇ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992. ಯಾದಗಿರಿ. ಪತ್ನಿಯ ಶೀಲದ ಮೇಲೆ ಸಂಶಯ ಬೆಳೆಸಿಕೊಂಡ ಪತಿ ಈ ಭೀಕರ ಕೃತ್ಯ ಎಸಗಿದ್ದಾನೆ. ಮಕ್ಕಳ ತಂದೆ ಶರಣಪ್ಪ ಅವರೇ ತಮ್ಮ ಇಬ್ಬರು ನಿರಪರಾಧಿ ಮಕ್ಕಳ ಜೀವ ತೆಗೆದಿದ್ದಾರೆ. ಮೃತ ಮಕ್ಕಳು ಕೇವಲ 5 ವರ್ಷದ ಭಾರ್ಗವ್ ಮತ್ತು 3 ವರ್ಷದ ಸಾನ್ವಿ. ಗಾಯಗೊಂಡ ಮಗು ಇಷ್ಟೇ ಅಲ್ಲದೆ 8 ವರ್ಷದ ಹಿರಿಯ ಮಗ ಹೇಮಂತನನ್ನು ಕೊಲ್ಲಲು ಯತ್ನಿಸಿದ್ದು, ಆತ ಗಂಭೀರವಾಗಿ ಗಾಯಗೊಂಡಿದ್ದು ಸದ್ಯ ಯಾದಗಿರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸಂಶಯದ ಕಾರಣಕ್ಕಾಗಿ ತಮ್ಮದೇ ಮಕ್ಕಳನ್ನು ಬಲಿ ತೆಗೆದುಕೊಂಡಿರುವ ಆರೋಪಿ ಶರಣಪ್ಪ ಘಟನೆಯ ನಂತರ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಇತ್ತ ಮಕ್ಕಳನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದುಗನೂರ್ ಕ್ಯಾಂಪ್ನಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಘಟನೆಯ ಮಾಹಿತಿ ತಿಳಿದ ಕೂಡಲೇ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಅವರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದು, ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪರಾರಿಯಾಗಿರುವ ಆರೋಪಿಯ ಬಂಧನಕ್ಕಾಗಿ ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ದುಗನೂರ್ ಕ್ಯಾಂಪ್ನಲ್ಲಿ ನಡೆದಿರುವ ಈ ಹೃದಯ ವಿದ್ರಾವಕ ಘಟನೆ ಸ್ಥಳೀಯರಲ್ಲಿ ತೀವ್ರ ಆಘಾತ ಮೂಡಿಸಿದೆ. ಮತ್ತಷ್ಟು ಸುದ್ದಿಗಳನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಸ್ತುತಪಡಿಸುತ್ತೇವೆ. ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ನಿಂದ ಮಾರ್ಕೆಟ್ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ. ಸಿಂಟೆಕ್ಸ್ 3 ಲೇಯರ್ ವಾಟರ್ ಟ್ಯಾಂಕ್ 10 ವರ್ಷ ಗ್ಯಾರಂಟಿ, ಮೇಲ್ಚಾವಣಿ ಸೀಟ್, ಫೆನ್ಸಿಂಗ್, ಡೈಮಂಡ್ ಜಾಲಿ, ಸ್ಟೀಲ್ ಪೈಪ್, ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ. ಎಂದೇ ಭೇಟಿ ನೀಡಿ. ಶ್ರೀದೇವಿ ಇಂಡಸ್ಟ್ರೀಸ್, ಯರಗೋಡ ಮತ್ತು ಯಾದಗಿರಿ. ಸಂಪರ್ಕಿಸಿ